Welcome to one and all for the session of this where I am going to discuss the goodwill meaning and definition and characteristics. Myself Sunita KV, Assistant Professor, Department of Commerce and Management, Government Fresh Grade College for Women, Davanagere. ಹಾಗಾದರೆ ಗುಡ್ವಿಲ್ನ ಮೀನಿಂಗನ್ನು ನೋಡೋಣ. ಗುಡ್ವಿಲ್ ಇಸ್ ದ ವ್ಯಾಲ್ಯೂ ಆಫ್ ಗುಡ್ ನೇಮ್ ಆರ್ ರೆಪ್ಯುಟೇಷನ್ ಆಫ್ ಅ ಬಿಸ್ನೆಸ್ ವಿಚ್ ಅಟ್ರಾಕ್ಟ್ಸ್ ಮೋರ್ ಕಸ್ಟಮರ್ಸ್ ಆ್ಯಂಡ್ ಎಲ್ಪ್ಸ್ ದ ಫರ್ಮ್ ಟು ಅರ್ನ್ ಮೋರ್ ಪ್ರಾಫಿಟ್ಸ್. ಅಂದರೆ ತುಂಬ ಸಿಂಪಲಾಗಿ ಹೇಳೋದಾದರೆ ಗುಡ್ವಿಲ್ ಅಂತ ಹೇಳಿದ್ರೆ ಮತ್ತೇನೂ ಅಲ್ಲ, ಬಿಸ್ನೆಸ್ಸಿಗೆ ಇರುವಂತಹ ಒಂದು ರೆಪ್ಯುಟೇಷನ್ನು ಅಥವಾ ಗುಡ್ವಿಲ್ಗೆ ಒಂದು ಬಿಸ್ನೆಸ್ಸಿಗೆ ಇರುವಂತಹ ಒಂದು ಒಳ್ಳೆಯ ಸುನಾಮ ಅಂತ ಏನು ಕರಿತಿದ್ದೀವಲ್ಲ ಅದು ಆ ರೀತಿ ಒಂದು ಸಲ ಗುಡ್ವಿಲ್ ಕ್ರಿಯೇಟ್ ಆದರೆ ಕಂಪನಿಗೆ ಅಥವಾ ಆರ್ಗನೈಸೇಷನ್ಸ್ಗೆ ಹೆಚ್ಚು ಲಾಭವನ್ನು ಅರ್ನ್ ಮಾಡಲಿಕ್ಕೆ ಸಹಾಯ ಮಾಡುವಂಥದ್ದಿದೆಯಲ್ಲ, ಅದನ್ನು ನಾವು ಗುಡ್ವಿಲ್ ಅಂತೇಳಿ ಕರಿತಾ ಇದ್ದೀವಿ. ದ ಗುಡ್ವಿಲ್ ಈಸ್ ಅನ್ ಇಂಟ್ಯಾಂಜಿಬಲ್ ಅಸೆಟ್. ಇಟ್ ಕೆನ್ ನಾಟ್ ಬಿ ಸೀನ್. ಗುಡ್ವಿಲನ್ನು ನೋಡೋದಕ್ಕಾಗೋದಿಲ್ಲ. ಕಸ್ಟಮರ್ ಮೈಂಡಲ್ಲಿ ಒಂದು ಶಾಪಿನ ಬಗ್ಗೆ, ಒಂದು ಆರ್ಗನೈಸೇಷನ್ ಬಗ್ಗೆ ಒಂದು ಒಳ್ಳೆಯ ಒಪಿನಿಯನ್ ಇದೆ. ಮತ್ತೆ ನೀಡ್ ಬಂದಾಗ ಅವನು ಅದೇ ಅಂಗಡಿಗೆ ಹೋಗ್ತಾನೆ, ಅದೇ ಶಾಪಿಗೆ ಹೋಗ್ತಾನೆ ಅಂತ ಹೇಳಿದ್ರೆ ಅದನ್ನು ನೋಡೋದಕ್ಕಾಗಲ್ಲ. ಬಟ್ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ವೇರ್ ವಿ ಆರ್ ಗೋಯಿಂಗ್ ವಿಚ್ ವಿಲ್ ಮೇಕ್ಸ್ ಅಸ್ ಟು ಅರ್ನ್ more profit ಅಂತ ಹೇಳ್ತೀವಿ. ಸೊ ದ goodwill cannot be seen, so it is going to be called as intangible asset. Goodwill is sometimes described as a momentum or a push that keeps the business going without further efforts, like the momentum of a body that continues its motion against a retarding force till it comes to rest gradually. ಅಂದರೆ ಗುಡ್ವಿಲ್ ಅನ್ನೋದು ಒಂದು ಮೊಮೆಂಟಮ್ ಅಥವಾ ಒಂದು ಪುಷ್ ಅಂತ ಹೇಳ್ತಾ ಇದ್ವಿ. ಅದು ಆ ಪುಷ್ ಏನು ಮಾಡುತ್ತೆ, ಬಿಸ್ನೆಸ್ಸನ್ನು ಹೆಚ್ಚು ಎಫರ್ಟ್ಸ್ ಹಾಕದಿದ್ದರೂ ಕೂಡ ಅದು ತನ್ನ ಆ ಫೋರ್ಸನ್ನು ಕಂಟಿನ್ಯೂ ಮಾಡ್ತಾ ಇರುತ್ತೆ. ಅಂದರೆ ಅರ್ಥ, ಫಾರ್ ಎಕ್ಸಾಂಪಲ್, ಒಂದು ಬಾಡಿ ಮೂವ್ಮೆಂಟಲ್ಲಿದ್ದಾಗ ಈ ಎಫರ್ಟ್ಸ್ ಇಲ್ಲದೇ ಇದ್ದಾಗಲೂ ಕೂಡ ಒಂದಷ್ಟು ದೂರ ಹೋಗಿ ಅಥವಾ ನಿಧಾನವಾಗಿ ನಿಲ್ಲುತ್ತೆ. ಅಂದರೆ ಅರ್ಥ, ಒನ್ಸ್ ಇಫ್ ವಿ ಪುಟ್ ಅನ್ ಎಫರ್ಟ್ಸ್ ದಟ್ ಪುಷಸ್ ಆರ್ ಬಿಸ್ನೆಸ್ ಟು ಅರ್ನ್ ಮೋರ್ ಪ್ರಾಫಿಟ್, ದಟ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಗುಡ್ವಿಲ್ ಅಂತ ಹೇಳ್ತಾ ಇದ್ದೀವಿ. ಗುಡ್ವಿಲ್ ಕನ್ಸಿಸ್ಟ್ಸ್ ಆಫ್ ದ advantages a business has in connection with its customers, employees and outside parties with whom it has to contact. ಗುಡ್ವಿಲ್ ಅನ್ನೋದು ಎಲ್ಲರಿಗೂ ಲಾಭದಾಯಕವಾಗಿರೋದು. ಯಾರಿಗೆ ಅಂತ ಹೇಳಿದ್ರೆ ಅದು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿರುವಂಥ ಕಸ್ಟಮರ್ಸನ್ನು ಒಳಗೊಂಡಂಥದ್ದಾಗಿರ್ಬೋದು, ಅದರ ಎಂಪ್ಲಾಯೀಸ್ಗಾಗಿರ್ಬೋದು, ಅಥವಾ ಔಟ್ಸೈಡ್ ಪಾರ್ಟೀಸ್ ಅವರ ಆ ಬಿಸ್ನೆಸ್ಸಿನ ಜೊತೆಗೆ ಕಾಂಟ್ಯಾಕ್ಟಲ್ಲಿರೋರಿಗೂ ಕೂಡ ಅಂತ ಹೇಳ್ತೀವಿ. ದಟ್ ಇಸ್ ವೈ ಇಟ್ ವಾಸ್ ಡಿಫೈನ್ಡ್ ಆ್ಯಸ್ the probability that the whole customer will resort to the old place ಅಂತ ಹೇಳ್ತಾ ಇದ್ವಿ. ಅಂದರೆ ಹಳೆಯ ಕಸ್ಟಮರ್ಸು ಹಳೆಯ ಜಾಗಕ್ಕೆ ಮತ್ತೆ ಬರುವಂಥ ಪ್ರೊಬಾಬಿಲಿಟಿ ಏನಿದೆಯಲ್ಲ, ದಟ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಗುಡ್ವಿಲ್. ಗುಡ್ವಿಲ್ ಹ್ಯಾಸ್ ಬೀನ್ ಸೆಡ್ ಟು ಬಿ ಅಟ್ರಾಕ್ಟಿವ್ ಫೋರ್ಸ್ ವಿಚ್ ಬ್ರಿಂಗ್ಸ್ ಇನ್ ಕಸ್ಟಮರ್ಸ್. ಗುಡ್ವಿಲ್ ಅನ್ನೋದು ತುಂಬ ಸಿಂಪಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಅದನ್ನು ಇಟ್ ಇಸ್ ಅನ್ ಅಟ್ರಾಕ್ಟಿವ್ ಫೋರ್ಸ್. ಅಲ್ಲಿ ಏನೋ ಒಂದು ಸೆಳೆತ ಇದೆ. ನಾವು ಒಂದು ಸಲ ಯಾವುದೋ ಒಂದು ಅಂಗಡಿನಲ್ಲಿ ಏನೇನೋ ಕೊಂಡ್ಕೊಳ್ತೀವಿ, ಅದರ ಬಗ್ಗೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಆ ವಸ್ತುನ ಬಳಸಿ, ಅಥವಾ ನಮಗೆ ಒಂದು ಒಳ್ಳೆಯ ಒಪಿನಿಯನ್ ಕ್ರಿಯೇಟ್ ಆಗಿದೆ ನಮ್ಮ ಮೈಂಡಲ್ಲಿ ಅಂತ ಹೇಳಿದಾಗ, ವೆನ್ ದ ಸೇಮ್ ನೀಡ್ ಅರೈಸಸ್ ಇನ್ ದ ಫ್ಯೂಚರ್ ಡೇಸ್, ಡೆಫಿನೆಟ್ಲಿ ವಿ ವಿಲ್ ಗೋ ಫಾರ್ ದ ಸೇಮ್ ಶಾಪ್ without any second thought. That's what we are calling it as attractive force which brings in customers. ಆ ಒಂದು ಅಟ್ರಾಕ್ಟಿವ್ ಫೋರ್ಸ್ ಕಸ್ಟಮರ್ಸನ್ನು ಮತ್ತೆ ಅಲ್ಲಿಗೆ ಬರುವ ಹಾಗೆ ಮಾಡುತ್ತೆ, ಅದು ಆ ಬಿಸ್ನೆಸ್ಸನ್ನು ಹೆಚ್ಚು ಮಾಡುವ ಹಾಗೆ ಮಾಡುತ್ತೆ. ಹಾಗಾದರೆ ತುಂಬ ಸಿಂಪಲಾಗಿ ಹೇಳೋದಾದರೆ, ಗುಡ್ವಿಲ್ ಆಫ್ ಎ ಬಿಸ್ನೆಸ್ ಈಸ್ ಎ ಕಾಂಪೋಸಿಟ್ ಥಿಂಗ್ ರೆಫರಬಲ್ ಇನ್ ಪಾರ್ಟ್ ಟು ಇಟ್ಸ್ ಲೊಕ್ಯಾಲಿಟಿ. ಅಂದರೆ ಗುಡ್ವಿಲ್ ಅನ್ನೋದು ಯಾವುದೋ ಒಂದು ಕಾಂಪೊನೆಂಟನ್ನು ಒಳಗೊಂಡಿದೆ ಅಂತಲ್ಲ. ಇಟ್ ಈಸ್ ಅ ಕಾಂಪೋಸಿಟ್ ಥಿಂಗ್. ಅನೇಕ ವಿಷಯಗಳನ್ನು ಒಳಗೊಂಡಿದ್ರು ಅಥವಾ ಅನೇಕ ಫ್ಯಾಕ್ಟರ್ಸ್ ಅದಕ್ಕೆ ಕಾರಣಕರ್ತವಾಗಿರ್ತವೆ. ಅಂಥದ್ರಲ್ಲಿ ಒಂದು ಲೊಕ್ಯಾಲಿಟಿ ಆಗಿರ್ಬೋದು, ಇನ್ ಪಾರ್ಟ್ ಟು ದ ವೇ ಇನ್ ವಿಚ್ ಇಟ್ ಈಸ್ ಕಂಡಕ್ಟೆಡ್ ಆ್ಯಂಡ್ ದ ಪರ್ಸನಾಲಿಟಿ ಆಫ್ ವಿಚ್ ಹೂ ಕಂಡಕ್ಟ್ ಆ್ಯಂಡ್ ಇನ್ ಪಾರ್ಟ್ ಟು ದ ಲೈಕ್ಲಿಹುಡ್ ಆಫ್ ಕಾಂಪಿಟೇಷನ್. ಅಲ್ಲಿ ಅನೇಕ ಆಸ್ಪೆಕ್ಟ್ಸ್ಗಳು ಕಾಂಪೋಸಿಟ್ ಆಗಿರ್ತವೆ ಅಂತ ಹೇಳ್ತಾನೆ. ಅದು ಬಿಸ್ನೆಸ್ ಇರುವಂಥ ಒಂದು ಲೊಕ್ಯಾಲಿಟಿ ಆಗಿರ್ಬೋದು, ಅಥವಾ ಅದನ್ನು ಕಂಡಕ್ಟ್ ಮಾಡುವಂತಹ ವ್ಯಕ್ತಿತ್ವ ಇರ್ಬೋದು, ಅಥವಾ ಇತರೆ ಅಲ್ಲಿರುವಂಥ ಒಂದು ಕಾಂಪಿಟೇಷನ್ ಇರ್ಬೋದು. ಇವೆಲ್ಲವುಗಳು ಕೂಡ ಫ್ಯಾಕ್ಟರ್ಸ್ ಆಗ್ತವೆ ಅಂತ ಹೇಳ್ತಾ ಇದ್ವಿ. ನಾನು ಲೆಟ್ ಮೀ ಲುಕ್ ಇನ್ ಟು ದ ಡೆಫಿನಿಷನ್ಸ್ ಗಿವನ್ ಬೈ ದ ಅಥಾರಿಟೀಸ್ ರಿಲೇಟಿಂಗ್ ಟು ದಿಸ್ ಅಂತ ಹೇಳೋದಾದರೆ, ಲಾರ್ಡ್ ಎಲ್ಡನ್ ಡಿಫೈನ್ಸ್ ಗುಡ್ವಿಲ್ ಈಸ್ ನಥಿಂಗ್ ಮೋರ್ ದ್ಯಾನ್ ಪ್ರಾಫಿಟಬಿಲಿಟಿ ದಟ್ ಓಲ್ಡ್ ಕಸ್ಟಮರ್ಸ್ ವಿಲ್ ರಿಸಾರ್ಟ್ ಟು ದ ಓಲ್ಡ್ ಪ್ಲೇಸ್. ಇವರ ಪ್ರಕಾರ ಗುಡ್ವಿಲ್ ಅಂತ ಹೇಳಿದ್ರೆ ಮತ್ತೇನೂ ಅಲ್ಲ, ಹೆಚ್ಚಿನ ಲಾಭ. ಯಾವುದರಿಂದ ಅಂತೇಳಿದ್ರೆ, ಹಳೆಯ ಕಸ್ಟಮರ್ಸು, ನಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರ್ಸು ಮತ್ತೆ ಹಳೆಯ ಜಾಗಕ್ಕೆ ಬರೋದ್ರಿಂದ ಅಲ್ಲಿ ಬಿಸ್ನೆಸ್ ಹೆಚ್ಚಾಗುತ್ತೆ, ಮತ್ತು ಅದರಿಂದ ಆಗುವಂಥ ಲಾಭವನ್ನು ಏನಂತ ಕರಿತಾ ಇದ್ದೀವಿ, ಗುಡ್ವಿಲ್ ಅಂತೇಳಿ ಕರಿತಾ ಇದ್ದೀವಿ. ಪ್ರೊಫೆಸರ್ ಡಿಕ್ಸಿ ಡಿಫೈನ್ಸ್, ವೆನ್ ಎ ಮ್ಯಾನ್ ಲೇಸ್ ಫಾರ್ ಗುಡ್ವಿಲ್, ಈ ಲೇಸ್ ಫಾರ್ ಸಮಥಿಂಗ್ ವಿಚ್ ಪ್ಲೇಸಸ್ ಇಮ್ ಇನ್ ದ ಪೊಸಿಷನ್ ಆಫ್ ಬೀಯಿಂಗ್ ಏಬಲ್ ಟು ಅರ್ನ್ ಮೋರ್ ಮನಿ ದ್ಯಾನ್ ಈ ವುಡ್ ಬಿ ಏಬಲ್ ಟು ಡೂ ಈಸ್ ಓನ್ ಅನ್ಏಡೆಡ್ ಎಫರ್ಟ್ಸ್. ಅಂದರೆ
ಗುಡ್ ವಿಲ್ ಅನ್ನೋದು ಒಬ್ಬ ವ್ಯಕ್ತಿಯನ್ನು ಎಂತಹ ಜಾಗಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸುತ್ತೆ ಅಂತ ಹೇಳಿದ್ರೆ, ಅವನು ಹೆಚ್ಚಿನ ಲಾಭವನ್ನು ಗಳಿಸುವಂತಹ ಜಾಗಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸುವಂಥದ್ದು ಇದೆಯಲ್ಲ, ಅಲ್ಲಿಗೆ ಹೋಗಿ ತಲುಪಲಿಕ್ಕೆ ಅವ್ನು ಮಾಡುವಂಥ ಎಫರ್ಟ್ಸ್ ಇದೆಯಲ್ಲ, ದಟ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆ್ಯಸ್ ಗುಡ್ ವಿಲ್ ಅಂತೇಳಿ ಕರಿತಾ ಇದ್ವಿ. ಕೋಲರ್ ಡಿಫೈನ್ ಮಾಡ್ತಾ ಇದ್ದಾರೆ, ಗುಡ್ ವಿಲ್ ಈಸ್ ದ ಕರೆಂಟ್ ವ್ಯಾಲ್ಯೂ ಆಫ್ ಎಕ್ಸ್ಪೆಕ್ಟೆಡ್ ಫ್ಯೂಚರ್ ಇನ್ಕಮ್ ಇನ್ ಎಕ್ಸಸ್ ಆಫ್ ಎ ನಾರ್ಮಲ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇನ್ ನೆಟ್ ಟ್ಯಾಂಜಿಬಲ್ ಅಸೆಟ್ಸ್. ಅಂದರೆ ನಾವು ಬಿಸ್ನೆಸ್ಸಿಗೆ ಹಾಕಿರುವಂಥ ಬಂಡವಾಳದ ಮೇಲೆ ನಾರ್ಮಲ್ಲಾಗಿ ಬರುವಂತಹ ರಿಟರ್ನಿಗಿಂತ ಹೆಚ್ಚಿನ ವ್ಯಾಲ್ಯೂವನ್ನು ಅಥವಾ ಹೆಚ್ಚಿನ ಲಾಭವನ್ನು ಗಳಿಸ್ತೀವಿ, ಹೆಚ್ಚಿನ ರಿಟರ್ನನ್ನು ಪಡ್ಕೊಳ್ತೀವಿ ಅಂತ ಹೇಳಿದ್ರೆ ಆ ಡಿಫ್ರೆನ್ಸನ್ನು ಅವರು ಗುಡ್ ವಿಲ್ ಅಂತೇಳಿ ಕರಿತಾ ಇದ್ದಾರೆ. ಲೆಟ್ ಮಿ ಐಡೆಂಟಿಫೈ ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ವಿಲ್. First one, the goodwill is an intangible asset. As I have already been explained you, it cannot be touched, it cannot be seen. So, it is called as an intangible asset. It is a non-physical value over and above the physical assets. ಇದು ಫಿಸಿಕಲ್ ಅಸೆಟ್ಸ್ಗಿಂತ ಹೆಚ್ಚಿನ ಬೆಲೆಯನ್ನು ಒಳಗೊಂಡಿರುವಂಥದ್ದು ದ್ಯಾನ್ ದ ಫಿಸಿಕಲ್ ಅಸೆಟ್ಸ್ ಅಂತ ಹೇಳ್ತದೆ. ಗುಡ್ ವಿಲ್ ಕೆನ್ ನಾಟ್ ಹ್ಯಾವ್ ಆ್ಯನ್ ಎಕ್ಸಿಸ್ಟೆನ್ಸ್ ಸಪರೇಟ್ ಫ್ರಮ್ ದ ಬಿಸ್ನೆಸ್ ಆ್ಯಂಡ್ ದೇರ್ ಫೋರ್ ಕೆನ್ ನಾಟ್ ಬಿ ರಿಯಲೈಸ್ಡ್ ಸಪರೇಟ್ಲಿ. ಗುಡ್ ವಿಲ್ ಅನ್ನೋದು ಸಪರೇಟಾಗಿ ಎಕ್ಸಿಸ್ಟ್ ಆಗಿರುವಂಥ ಒಂದು ಅಸೆಟ್ ಅಲ್ಲ, ಅದು ಬಿಸ್ನೆಸ್ಸಿಗೆ ಅಂಟಿಕೊಂಡಿರುವಂಥ ಒಂದು ಅಸೆಟ್ ಆಗಿರೋದ್ರಿಂದ ಅದನ್ನು ಬಿಸ್ನೆಸ್ಸನ್ನು ಬಿಟ್ಟು ಸಪರೇಟಾಗಿ ಮಾರಾಟ ಮಾಡೋಕ್ಕೆ ಬರಲ್ಲ ಅಂತೇಳಿ ಹೇಳ್ತಾ ಇದ್ದೀವಿ. ಹೇಗೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಮಷಿನರಿ ಇದೆ ಅಥವಾ ಒಂದು ಲ್ಯಾಂಡ್ ಇದೆ, ಅದು ಲ್ಯಾಂಡನ್ನು ಮಾರಾಟ ಮಾಡ್ಬೋದು ಸಪ್ರೇಟಾಗಿ, ಆದರೆ ಗುಡ್ ವಿಲ್ಲನ್ನು ಆ ರೀತಿ ಬಿಸ್ನೆಸ್ಸನ್ನು ಬಿಟ್ಟು ಗುಡ್ ವಿಲ್ನ ಮಾರಾಟ ಮಾಡೋಕ್ಕೆ ಬರಲ್ಲ, ಬಿಕಾಸ್ ಆಲ್ವೇಸ್ ಗುಡ್ ವಿಲ್ ಈಸ್ ಅಟ್ಯಾಚ್ಡ್ ಟು ದ ಬಿಸ್ನೆಸ್. Then the fourth important characteristic is goodwill helps the business to earn more than the normal profit. ನಾನು ಈಗಾಗಲೇ ನಿಮ್ಮ ಹತ್ರ ಮಾತಾಡುವಾಗ ಹೇಳಿದೆ, ಕೋಹ್ಲರ್ ಅವರ ಡೆಫಿನಿಷನ್ನೇ ಹೇಳುತ್ತೆ ಅದನ್ನು. ಏನು ಅಂತ ಹೇಳಿದ್ರೆ, ಗುಡ್ ವಿಲ್ ಅಂದರೆ ಮತ್ತೇನೂ ಅಲ್ಲ, ಅದು ನಮಗೆ ಹೆಚ್ಚಿನ ಲಾಭವನ್ನು, ನಾರ್ಮಲ್ ಪ್ರಾಫಿಟ್ಗಿಂತ ಹೆಚ್ಚಿನ ಲಾಭವನ್ನು ಅರ್ನ್ ಮಾಡಲಿಕ್ಕೆ ಸಹಾಯ ಮಾಡೋದೇ ಗುಡ್ ವಿಲ್ ಅಂತೇಳಿ ಕರಿತಾ ಇದು. ದೆನ್ ಲೆಟ್ ಮಿ ಲುಕ್ ಇನ್ ಟು ದ ಒನ್ ಮೋರ್ ಕ್ಯಾರೆಕ್ಟರಿಸ್ಟಿಕ್ಸ್. ಇಟ್ ಈಸ್ ಡಿಫಿಕಲ್ಟ್ ಟು ಪ್ಲೇಸ್ ಎ ಕಾಸ್ಟ್ ಆನ್ ಗುಡ್ ವಿಲ್ because the value of goodwill may fluctuate from day to day due to internal and external circumstances. ನೋಡಿ, ಗುಡ್ವಿಲ್ ಅನ್ನೋದು ಒಂದು ಫಿಕ್ಸ್ ಅಂತ ಅಲ್ಲ, ಅದನ್ನು ಫಿಕ್ಸ್ಡ್ ಅಸೆಟ್ ಅಂತ ಕರಿತೀವಿ ನಾವು, ಇಂಟ್ಯಾಂಜಿಬಲ್ ಅಸೆಟ್ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಅದು ಮತ್ತೆ ಬದಲಾಗ್ತಾ ಇರ್ಬೋದು, ಫ್ಲಕ್ಚುಯೇಟ್ ಆಗ್ತಿರ್ಬೋದು, ಇನ್ಕ್ರೀಸ್ ಆಗ್ಬೋದು, ಡಿಕ್ರೀಸ್ ಆಗ್ಬೋದು, ಬೇಸ್ಡ್ ಆನ್ ದ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ circumstances. Then the one more important characteristic is goodwill helps the business to earn more than the normal profit, as I have already been discussed with you. The one more important thing is the amount of value of the goodwill and the assessment of its actual existence is highly depending on the subjective judgment of the values. ಅಂದರೆ ಈಗಿರುವಂತಹ ವ್ಯಾಲ್ಯೂವೇನು ಅನ್ನೋದನ್ನು ಜಡ್ಜ್ ಮಾಡೋದಿಲ್ಲ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದೆನ್ ಗುಡ್ ವಿಲ್ ಕ್ಯಾನ್ ಬಿ ಸೋಲ್ಡ್ ಓನ್ಲಿ ವಿತ್ ದ ಎಂಟೈರ್ ಬಿಸ್ನೆಸ್. ಗುಡ್ ವಿಲ್ಲನ್ನು ಮಾರಾಟ ಮಾಡಬೇಕು ಅಂತ ಹೇಳೋದೇ ಆದರೆ ಅದನ್ನು ಬಿಸ್ನೆಸ್ಸಿನೊಂದಿಗೆ ಮಾರಾಟ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾದಂತು. ದೆನ್ ಗುಡ್ ವಿಲ್ ಈಸ್ ವ್ಯಾಲ್ಯೂಯಬಲ್ ಓನ್ಲಿ ಇಫ್ ಇಟ್ ಈಸ್ ಕೇಪಬಲ್ ಆಫ್ ಬೀಯಿಂಗ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್. ಅಂದರೆ ಗುಡ್ ವಿಲ್ಲನ್ನು ಯಾವಾಗ ಬೆಲೆ ಬಾಳುವಂಥದ್ದು ಅಥವಾ ಇಟ್ ಈಸ್ ವ್ಯಾಲ್ಯೂಯಬಲ್ ಅಂತ ಕರಿತೀವಿ ಅಂತ ಹೇಳಿದ್ರೆ, ವೆನ್ ಇಟ್ ಈಸ್ ಕೇಪಬಲ್ ಆಫ್ ಬೀಯಿಂಗ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಈಗ ನಾನು ತುಂಬ ಸಿಂಪಲ್ ಆಗಿರುವಂಥ ಒಂದು ಎಕ್ಸಾಂಪಲನ್ನು ಹೇಳೋದೇ ಆದರೆ, ನಮ್ಮ ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಹೋಟೆಲ್ ಯಾವುದು ಫೇಮಸ್ ಅಂತ ಹೇಳಿದ್ರೆ ನಾವು ಯಾವಾಗಲೂ ಹೇಳ್ತೀವಿ ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ಹೋಟೆಲ್. ಅಂದರೆ ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ಹೋಟೆಲ್ನ ಮಾರಾಟ ಮಾಡುವಾಗ ಗುಡ್ ವಿಲ್ ಅದ್ರ ಜೊತೆಗೆ ಮಾರಾಟ ಆಗುತ್ತೆ. ಅವ್ರು ಅಕಸ್ಮಾತ್ ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ಹೋಟೆಲ್ ಇರುವ ಜಾಗದಲ್ಲೇ ಹೋಟೆಲ್ನ ಕೊಂಡುಕೊಂಡು ಹೆಸರನ್ನ ಬದಲಾಯಿಸಿದರೆ ಅಲ್ಲಿ ಅಷ್ಟರ ಮಟ್ಟಿಗೆ ಬಿಸ್ನೆಸ್ಸು ಆಗಲಿಕ್ಕಿಲ್ಲ, ಬಿಕಾಸ್ ದ ಗುಡ್ ವಿಲ್ ಈಸ್ ಅಟ್ಯಾಚ್ಡ್ ವಿತ್ ದ ನೇಮ್, attached with the place. So the goodwill is valuable only if it is capable of being transferred from one person to another person. ವ್ಯಕ್ತಿಯೊಂದಿಗೆ ಅದು ಮಾರಾಟ ಆಗುತ್ತೆ. Then the last important characteristic is the value of goodwill based on subjective judgment of the valuer. ಅಂದರೆ ಆ ವ್ಯಕ್ತಿ ಹೇಗೆ ಅದನ್ನು ವ್ಯಾಲ್ಯೂಯೇಷನ್ ಮಾಡ್ತಾನೆ ಅಥವಾ ಅದರ ಬೆಲೆಯನ್ನು ಕಟ್ತಾನೆ ಅದ್ರ ಮೇಲೆ ಗುಡ್ವಿಲ್ನ ವ್ಯಾಲ್ಯೂ ಕೂಡ ನಿಂತಿದೆ ಅಂತ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.